ರಾಜ್ಯದಲ್ಲಿ ಜೋರಾಗಿದೆ ಸಿಎಂ ಕುರ್ಚಿಯ ಕುರುಕ್ಷೇತ್ರ. ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಶ್ರೀ ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ. ನನ್ನ ಮಾತಿಗೆ ಬದ್ಧ ಅಂತ ಹೇಳುತ್ತಲೇ ಸಚಿವ ರಾಜಣ್ಣಗೆ ಟಾಂಗ್ ನೀಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕುರುಕ್ಷೇತ್ರ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಶ್ರೀ ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ. ನನಗೆ ಯಾರೋ ಹೇಳಿಕೊಟ್ಟು ಆ ಮಾತಿನಿಂದ ನಾನು ಇದನ್ನು ಹೇಳಿಲ್ಲ. ಸಿದ್ದರಾಮಯ್ಯ 6 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಸರದಿ ಅಂತ ಚಂದ್ರಶೇಖರ ಸ್ವಾಮೀಜಿ ಮತ್ತೊಮ್ಮೆ ಅದನ್ನು ಪುನರುಚ್ಚರಿಸ್ತಾರೆ. ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ. ಡಿಕೆಶಿ ಒಮ್ಮೆ ಸಿಎಂ ಆಗಲಿ, ಮುಂದೆ ಯಾರಾದರೂ ಆಗಲಿ, ನಾನು ರಾಜಕೀಯ ಮಾಡಿಲ್ಲ, ನನ್ನ ಭಾವನೆ ಹೇಳಿದ್ದೇನೆ ಅಷ್ಟೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಚಂದ್ರಶೇಖರ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ಇದು. ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀಗಳು ಇದ್ದಾರೆ. ನೀವು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮುಂದಿನ ಭಾಗವನ್ನು ತಾವು ಗಮನಿಸಿದ್ದೀರಿ ಅಂತ ಅಂದುಕೊಳ್ತೇನೆ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸ್ವಾಮೀಜಿಗಳು ಮಾತನಾಡಬಾರ್ದು, ಪೊಲಿಟಿಕ್ಸ್ಗಳನ್ನೆಲ್ಲ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನಿನ್ನೆ ದೆಹಲಿಗೆ ಹೋದಂಥ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಯಾರೋ ಹೇಳ್ತಿದ್ದಾರೆ ಇದನ್ನು ಅಂತ ಹೇಳುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ರಾಜಣ್ಣ ಅವರು ಹೇಳ್ತಾರೆ, ಸಚಿವರು ಹಿಂದುಳಿದ ವರ್ಗದವರಿಗೆ ಶ್ರೀಗಳು ಬೇಸರ ಮಾಡಿದ್ದಾರೆ ಹೇಳುವಂಥ ಮಾತುಗಳನ್ನ ಹೇಳ್ತಾರೆ. ಇದೆಲ್ಲದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಡಿ ಕೆ ಅವರು ಮಾತಾಡಿದ್ರು, ಅಂದರೆ ಪಾಲಿಟಿಕ್ಸ್ ಮಾತಾಡಬಾರ್ದು ಅಂತ. ನಾವು ಪಾಲಿಟಿಕ್ಸ್ ಮಾತಾಡಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಕೆಂಪೇಗೌಡ ಜಯಂತಿ ದಿವಸ ಒಂದು ಮಂದಾಳದ ಇಚ್ಛೆ ಇತ್ತು. ಏನು 3 ಅಂಶಗಳಿತ್ತು. ಕೆಂಪೇಗೌಡ ಜಯಂತಿ ದಿವಸ ಈ ಬೆಂಗಳೂರು ನಗರವನ್ನು ವಿಭಾಗ ಮಾಡ್ತೀವಿ, 4 ಭಾಗ 5 ಭಾಗ ಅಂತ ಏನೋ ರೂಮರ್ ಮಾತಾಡ್ತಾಯಿದ್ರು. ನಮ್ಮ ಅಭಿಲಾಷೆ ಏನು, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ನಗರವನ್ನು ಯಾವುದೇ ಕಾರಣಕ್ಕೂ ಭಾಗ ಮಾಡಬಾರ್ದು. ಭಾಗ ಮಾಡಿದ್ರೆ ಕೆಂಪೇಗೌಡರ ಹೆಸರು ಹೋಗ್ಬಿಡುತ್ತೆ. ಆದ್ದರಿಂದ ಕೆಂಪೇಗೌಡರ ಹೆಸರು ಉಳಿಬೇಕು ಅಂತ ಅಂದರೆ ಬೆಂಗಳೂರು ನಗರ ಒಂದಾಗೇ ಇರಬೇಕು ಅಂತಕ್ಕಂಥದ್ದು ನಮ್ಮ ಮನದಾಳದ ಇಚ್ಛೆ. ಅದನ್ನು ನಾವು ಅಲ್ಲಿ ಸಭೆ ಮುಂದೆ ಇಟ್ವು. ಒಂದು ವೇಳೆ ಆ ರೀತಿ ನೀವು ಭಾಗ ಮಾಡೋದಾದರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಾಡಿ, ಆಗೇನಾಗ್ತದೆ, ಉತ್ತರ ಕರ್ನಾಟಕದ ಜನ ಎಲ್ಲ ಅಭಿವೃದ್ಧಿಯನ್ನು ಹೊಂದ್ತಾರೆ. ಈಗ ಅವರ ಅಭಿವೃದ್ಧಿಯನ್ನು ಹೊಂದ್ತಾ ಇಲ್ಲ. ಹೇಗೆ ಅಂದರೆ ಅಲ್ಲಿರೋ ಜನ ಎಲ್ಲ ಇಲ್ಲಿ ಬೆಂಗಳೂರಿಗೆ ಬಂದು ಸೇರಿಕೊಂಡು ಇಲ್ಲಿ ದುಡಿಮೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹಾಗೇ ಇದೆ. ಆದ್ದರಿಂದ ನಿಮಗೆ ಅಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂದರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ 2 ಭಾಗ ಮಾಡಿದ್ರೆ ಅಲ್ಲಿ ಅವರು ಕಷ್ಟಪಟ್ಟು ದುಡಿದು ಮುಂದೆ ಬಂದು ಅವರು ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತದೆ. 3ನೇ ಅಂಶ ಏನಪ್ಪ ಹಾಗೆ ಅಂತಂದರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಗೆ ಬಹಳಷ್ಟು ಪ್ರಾರಂಭದಿಂದಲೂ ದುಡ್ದಿದ್ದಾರೆ. ಈ ವರ್ಷ ಬಹಳಷ್ಟು ದುಡ್ದು 135 ಸೀಟ್ ಬರೋ ಥರ ಮಾಡಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಮತ್ತು ನಾನು ಹೇಳಿದೆ ದುಡ್ಡು ಖರ್ಚು ಮಾಡಿದ್ದಾರೆ ಅಂತ. ದುಡ್ಡು ಖರ್ಚು ಮಾಡಿರೋದು ಹೇಳಬೇಡಿ ಅಂತಾರೆ, ಗೊತ್ತಿಲ್ಲ ನನಗೆ. ದುಡ್ಡು ಅವರು ಖರ್ಚು ಮಾಡಿ ಎಲ್ಲ MLAಗಳಿಗೆ ಅವ್ರಿಗೆ ಎಲ್ರಿಗೂ ಕೊಡಬೇಕಾದ್ರೆ ಕೊಟ್ಟರೆ ಆಗ ಪಕ್ಷ ಬರಲಿಕ್ಕೆ ಸಾಧ್ಯ ಅಂತ ಅಂದು ಎಲ್ಲ ರೀತಿ ಕಷ್ಟಪಟ್ಟು ಬಂದು 135 ಸೀಟ್ ತೆಗೆದಿದ್ದಾರೆ. ಆದ್ದರಿಂದ ಅವರು CM ಸ್ಥಾನಕ್ಕೆ ಅರ್ಹತೆ ಉಳ್ಳಂಥ ಅವರು. ಮತ್ತು ಏನಪ್ಪ, ಅವರಿಗೆ ಬಹಳಷ್ಟು ವರ್ಷಗಳಿಂದ ನಾನು CM ಆಗಬೇಕು ಅಂತ ಆಸೆ ಇರೋದ್ರಿಂದ ಆಸೆ ಈಡೇರಿಬಿಡಲಿ. ಭಾಳಷ್ಟು ಜನ CM ಆಗಿದ್ದಾರೆ, ಇವರು ಆಗಿಲ್ಲ. ಇವ್ರಿಗೂ ಆಗಿಬಿಡ್ಲಿ. ಇವರು ಆಗಿಬಿಟ್ರೆ ಆಗ ಒಂದು ಸರ್ದಿ ಮುಗಿಯುತ್ತೆ. ಆಮೇಲೆ ಇನ್ಯಾರು ಬರ್ತಾರೆ ಬಂದ್ಕೊಳ್ಳಿ. ಇವರೊಂದು 6 ತಿಂಗಳು ವರ್ಷ CM ಆಗಿಬಿಡ್ಲಿ ಅನ್ನೋ ಇಚ್ಛೆಯಿಂದ ನಾವು ಈ 3 ಅಂಶವನ್ನು ಆ ಸಭೆಯಲ್ಲಿ ಹೇಳಿದ್ದು ಉಂಟು. ಈ ಹಿಂದೆಯೇ ಡಿ ಕೆ ಶಿವಕುಮಾರು ಸರ್ದಿನಲ್ಲಿರೋದ್ರಿಂದ, ಸಿದ್ದರಾಮಯ್ಯನವರು ಆಗಲೇ 5 ವರ್ಷ ಅನುಭವಿಸಿರೋದ್ರಿಂದ, ಮುಖ್ಯಮಂತ್ರಿ ಸ್ಥಾನವನ್ನು ಅವರು ಆಗಲೇ ಊಟ ಮಾಡಿರೋದ್ರಿಂದ, ಇನ್ನೂ 1 ವರ್ಷ ಊಟ ಮಾಡಿರೋದ್ರಿಂದ, ಅವ್ರ ಸ್ವಇಚ್ಛೆಯಿಂದ ಸಂತೋಷದಿಂದ ನಮ್ಮ ಸ್ನೇಹಿತರು ಅವರು ಅನುಭವಿಸ್ಲಿ ಅಂತಕ್ಕಂಥ ಉದ್ದೇಶದಿಂದ, ಅದಕ್ಕೆ ಅವ್ರಿಗೆ ಮೊದಲು ನಮಸ್ಕಾರ ಸಿದ್ದರಾಮಯ್ಯನವ್ರಿಗೆ ಅಂತ ಹೇಳಿ ಪ್ರಾರಂಭ ಮಾಡೋದು ಅದೇ ಉದ್ದೇಶದಿಂದ. ಇದು ಬಲವಂತವಾಗಿ ಯಾರೂ ಕೊಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವ್ರ ಮನಸ್ಸು ಮಾಡಿದ್ರೆ, ಅವರು ಏನಾದ್ರೂ ಅವಕಾಶ ಮಾಡಿಕೊಟ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗ್ತದೆ ದೃಷ್ಟಿಯಿಂದ ನಾವು ಹೇಳಿ. ಇದು ಸ್ವಾಮೀಜಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್,
ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.